ದಂಪತಿಗೆ ಹೆಣ್ಣು ಮಗು ಜನನ, ತಂದೆಗೆ ಬೇಡವಾದ ಕಂದಮ್ಮ ಮಗುವನ್ನು ಕೊಂದು ಕ್ರೌರ್ಯ ಮೆರೆದ ಪಾಪಿ. ದೆಹಲಿಯಲ್ಲಿ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ವಿಚಾರ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯ, ಡಿವೈಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ, ಆಂಬ್ಯುಲೆನ್ಸ್ ಇಲ್ಲದೆ ರೋಗಿಗಳ ಪರದಾಟ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ದಾಖಲೆ ಮಟ್ಟದ ರಕ್ತ ಸಂಗ್ರಹ, ರಕ್ತದಾನ ಶಿಬಿರಕ್ಕೆ ಅದ್ಭುತ ಸ್ಪಂದನೆ, ಸಾಕ್ಷಿಯಾದ ಸಿವಿವಿ ಜಯಂತಿ ಹಾಗೂ ದತ್ತಿ ದಿನಾಚರಣೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪ್ರೀತಿಸಿ ಮದುವೆಯಾಗಿದ್ದ ಆ ದಂಪತಿಗೆ ಮೊದಲನೇ ಮಗು ಹೆಣ್ಣು. ಇದೀಗ ಮತ್ತೊಂದು ಹೆಣ್ಣು ಮಗು ಜನಿಸಿ ಕೇವಲ 15 ದಿನಗಳಷ್ಟೇ ಆಗಿತ್ತು. ಆದರೆ ಪಾಪಿ ತಂದೆಗೆ ಮತ್ತೆ ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಸಂಪಿಗೆ ಎಸೆದು ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಹೌದು, ಎರಡನೇ ಮಗು ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಹೆತ್ತ ತಂದೆಯೇ ತನ್ನ 15 ದಿನಗಳ ಹಸುಗೂಸನ್ನು ಸಂಪಿಗೆ ಎಸೆದು ಕೊಲೆ ಮಾಡಿರುವ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರ ಅಲಿಯಾಸ್ ನಕ್ಕಲಕುಂಟೆಯಲ್ಲಿ ನಡೆದಿದೆ. ಇಮ್ರಾನ್ ಎಂಬಾತನೇ ಈ ಅಮಾನವೀಯ ಕೃತ್ಯ ಎಸಗಿರುವ ಆರೋಪಿ. ಇಮ್ರಾನ್ ಹಾಗೂ ಮುಸ್ಕಾನ್ ಇಬ್ಬರು ಸಹ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದರು. ದಾಂಪತ್ಯಕ್ಕೆ ಸಾಕ್ಷಿಯಾಗಿ 4 ವರ್ಷದ ಹೆಣ್ಣು ಮಗಳಿದ್ದು 15 ದಿನಗಳ ಹಿಂದೆಯಷ್ಟೇ ಎರಡನೇ ಮಗುವೂ ಸಹ ಹೆಣ್ಣಾಗಿ ಜನಿಸಿತ್ತು. ಇದರಿಂದ ಇಮ್ರಾನ್ ಅಸಮಾಧಾನಗೊಂಡಿದ್ದ ಎನ್ನಲಾಗಿದೆ. ಬುಧವಾರ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಮನೆಯಲ್ಲಿದ್ದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ದಾಗ ತಾಯಿ ಪಕ್ಕದಲ್ಲಿ ಮಲಗಿದ್ದ 15 ದಿನಗಳ ಹಸುಗೂಸನ್ನು ಎತ್ತಿಕೊಂಡು ಹೋಗಿ ಮನೆಯ ಮುಂಭಾಗದಲ್ಲಿದ್ದ ನೀರಿನ ಸಂಪ್ನ ಮುಚ್ಚಳ ತೆಗೆದು ಅದರೊಳಗೆ ಎಸೆದಿದ್ದಾನೆ. ಬಳಿಕ ಏನೂ ನಡೆದಿಲ್ಲ ಎಂಬಂತೆ ಮತ್ತೆ ಮನೆಯೊಳಗೆ ಬಂದು ಮಲಗಿದ್ದಾನೆ ಎನ್ನಲಾಗಿದೆ. ಮಗು ಇಲ್ಲ, ಹಿಂದ್ಗಡೆ ಎಲ್ಲ ಹುಡುಕಾಡಿದ್ರಿ, ಪಕ್ಕ ಆ ಸೈಡ್ ಈ ಸೈಡ್ ಎಲ್ಲ ಹುಡುಕಾಡಿದ್ರಿ. ಬಂದು ನೋಡಿದ್ರೆ ಮಗು ಸಂಪಾದೈತಿ. ಯಾರನ್ನ ಹೇಳೋದು ನಾವು? ಯಾರ್ಗಂತ ಹೇಳೋದು? ಬೆಳ್ಳು ನಮ್ದೆ ಕಣ್ಣು ನಮ್ದೆ, ಯಾರಂತ ಹೇಳಿ 13 ದಿವಸ ಅಣ್ಣ, 13 ದಿವಸ ಅಣ್ಣ. ಯಾರು ಗಣ ಹೇಳೋದು ನಾವು? ಎಲ್ಲಿತ್ತು ರಾತ್ರಿ ಮಗು? ಸಂಪಲ್ಲಿತ್ತು. ಯಾರು ಹಾಕಿದ್ರು? ಯಾರಂತ ಹೇಳಿ ಅಣ್ಣ? 3 ಇದ್ದಾರೆ. ಯಾರ್ಯಾರು? ನಮ್ಮ ಮಿಸ್ಸಸ್ಸು, ನಮ್ಮ ಅಳಿಯ, ನನ್ನ ಮಗಳು, ಮೇಲೆ ಮಗ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ. ಪಕ್ಕದ ರೂಮಲ್ಲಿ ನಾನಿದ್ದೀವಿ. ಬೊಂಬಡಿ ಹೊಡ್ಕೊಂತಾರೆ ಮಗು ಇಲ್ಲ ಅಂದ್ರೆ ನಾನು ಏನು ಹೇಳಿ? 2:30 2 ಗಂಟೆ ಅಣ್ಣ. ಎಲ್ಲೆಲ್ಲ ಹುಡುಕಾಡಿದ್ರಿ? ಆ ಮೂಲೆ ಸೈಡು, ಹಿಂದ್ಗಡೆ ತೋಟಗಳದಾಗ, ಮೇಲೆ ಎಲ್ಲ ಹುಡುಕಾಡಿದ್ವಿ. ಮನೆಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ? ಸಂಪು ಓಪನ್ ನಾನು ಮಾಡಿದ್ರೆ ನೋಡಿದ್ರೆ ಮಗು ಮೇಲೆ ಐತೆ. ಇದು ಆನ್ ಮಾಡಿದ್ರಿ, ನೀರು ಸ್ವಲ್ಪ ಮೇಲ್ಕೋಯ್ತು. ಆ ಮಗುದು ಸಾಕ್ಸು ಟೋಪಿ ಇರುತ್ತೆ ನೋಡಿ, ಕ್ಯಾಪ್ ಆದ್ಮೇಲೆ ಬಂತು, ತೆಲ್ಕೊಂಬಂತು. ಆವಾಗ ಕನ್ಫರ್ಮ್ ಆಯ್ತು ಮಗು ಇದೆ. ಒಂದ್ಸರಿ ನೋಡಿ ಅಂತ ಹೇಳಿದ್ರೆ ಅಲ್ಲೇ ಒಂದ್ಸರಿ ಸಂಪರ್ಕ ನೋಡಿ ಅಂದ್ರಲ್ಲ, ಅದು ಸತ್ಯ. ಅದು ಯಾಕೆ ಹೇಳೋದು ಹೇಳ್ಬೇಕು, ಆವಾಗ ಗೊತ್ತಾಗಿದೆ. ಅಲ್ಲ, ಈಗ ಆಯ್ತು, ಅವ್ರು ಪೊಲೀಸರು ನಿಮ್ಮ ಮಳೆಯನ್ನು ಕರ್ಕೊಂಡು ಹೋಗಿದ್ರೆ ಅವರೇ ನಾನೇ ಮಾಡಿದ್ದು ಅಂತ ಹೇಳ್ತಾರಂತಲ್ಲ? ಅದು ಅವ್ರಿಗೆ ಗೊತ್ತು. ನಾ ಅದ್ರ ಮೇಲೆ ಏನು ಹೇಳಿ? ಎಷ್ಟು ಜನ ಮಕ್ಳಿದ್ರು ನಿಮ್ಮ ಮಗಳಿಗೆ? ಒಂದು 2. ಫಸ್ಟ್ ಒಂದು ಮಗು ಇದೆ, ಸೆಕೆಂಡ್ ಮಗು ಇದೆ. ಯಾರ ಮಗು? ಫಸ್ಟ್ ಮಗು ಏನು ಮಗು? ಈಗ ಹೆಣ್ಣು ಮಗು. ಈಗ ಹೆಣ್ಣು ಮಗು. ಅದಕ್ಕೆ ಹೆಂಗೆ ಮಾಡಿದ್ರು ಅಳಿಯ? ಹೆಂಗಣ, ಇಬ್ಬರು ಹೆಣ್ಮಕ್ಳು ಹೆಂಗಣ? ನಾವು 3 ತಿಂಗಳು ಮಗುವಿನ ನಾನೇ ಕರ್ಕೊಂಬಂದು ನಾನೇ ಇಟ್ಕೊಂಡಿದ್ದೆ. ಏನಣ್ಣ, ಆ ಮಗು ಕೂಡ ನಾನೇ ಸಾಕ್ತಾ ಇದ್ವಿ. ಏನು ಕಷ್ಟ ಆಗ್ತಿತ್ತು ನನಗೆ? ಏನಣ್ಣ ಈಗ ಏನು ಕೆಲಸ ಮಾಡ್ತಾರೆ ನಿಮ್ಮ ಅಳಿಯ? ಅವರೆಲ್ಲ ಬಡ್ಕೋತಾರೆ. ಏನು ಹೇಳಿ ಅಣ್ಣ, ನಮಗೆ ಯಾರಕ್ಕೆಂತ ಹೇಳಿ? ನೀವು ನಾವೆಲ್ಲ ಸೂಸೈಡ್ ಮಾಡ್ಕೊಂಬೇಡ ಅಂತ ಆಯ್ತು. ಈ ಮಾನ ಮರ್ಯಾದಕ್ಕಿಂತ ಜನ ನಮ್ಗೆ ನೋಡಿದ್ರೆ ತೋತಿವಂತ ತೆಗಿತಾರೆ. ಬೇಡ ಈ ಜೀವನ. ಇನ್ನು ಸ್ವಲ್ಪ ಸಮಯದ ಬಳಿಕ ತಾಯಿ ಮುಸ್ಕಾನ್ ಎಚ್ಚರಗೊಂಡು ನೋಡಿದಾಗ ಮಗು ಕಾಣಿಸಿರಲಿಲ್ಲ. ಇದರಿಂದ ಗಾಬರಿಗೊಂಡ ಅವರು ಮನೆಯವರನ್ನೆಲ್ಲ ಎಬ್ಬಿಸಿ ಹುಡುಕಾಟ ಆರಂಭಿಸಿದ್ದಾರೆ. ಇಮ್ರಾನ್ ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ನಾಟಕವಾಡಿ ಮನೆಯೊಳಗೆ, ಮನೆಯ ಮೇಲ್ಭಾಗ ಹಾಗೂ ಸುತ್ತಮುತ್ತಲೂ ಸಹ ಎಲ್ಲೆಡೆ ಮಗುವಿಗಾಗಿ ಹುಡುಕಾಟ ತಾನೇ ನಡೆಸಿದ್ದಾನೆ. ಕೆಲ ಸಮಯದ ಬಳಿಕ ಇಮ್ರಾನೇ ಸಂಪ್ನಲ್ಲಿ ನೋಡೋಣ ಎಂದು ಹೇಳಿದ್ದಾನೆ. ಸಂಪ್ನಲ್ಲಿ ನೋಡಿದಾಗ ಮಗುವಿನ ಟೋಪಿ ಹಾಗೂ ಕಾಲಿಗೆ ಹಾಕಿದ್ದ ಸಾಕ್ಸ್ ನೀರಿನ ಮೇಲೆ ತೇಲುತ್ತಿರುವುದು ಕಂಡು ಬಂದಿದೆ. ಇದನ್ನು ಕಂಡು ಮನೆಯವರು ಬೆಚ್ಚಿ ಬಿದ್ದು ಸಂಪ್ನಲ್ಲಿದ್ದ ನೀರನ್ನು ಸಂಪೂರ್ಣ ಹೊರತೆಗೆದಾಗ 15 ದಿನಗಳ ಹಸುಗೂಸಿನ ಮೃತದೇಹ ಪತ್ತೆಯಾಗಿದೆ.
ಕೂಡಲೇ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಸಹ ಅಷ್ಟರಲ್ಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅಸಲಿಗೆ 15 ದಿನಗಳ ಹಸುಗೂಸು ಸ್ವತಃ ನಡೆದು ಸಂಪಿಗೆ ಬೀಳುವುದು ಅಸಾಧ್ಯ ಎಂಬ ಅನುಮಾನ ಸಹ ಪೊಲೀಸರಿಗೆ ಮೂಡಿತ್ತು. ಆಸ್ಪತ್ರೆಯಿಂದ ಮಾಹಿತಿ ಬಂದ ತಕ್ಷಣ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮನೆಯವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಇಮ್ರಾನ್ ಮಗುವನ್ನು ಸಂಪಿಗೆ ಎಸೆದಿರುವುದನ್ನು ಒಪ್ಪಿಕೊಂಡಿದ್ದು ತಕ್ಷಣವೇ ಆತನನ್ನು ಬಂಧಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಾಂತಿನಗರ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಮಾಹಿತಿ ನಮ್ಗೆ ಫಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಒಂದು MLC ಪ್ರಕಾರ ಬಂದಿತ್ತು. ಅಲ್ಲಿ ಹೋದಾಗ ನಮ್ಮ ಆಫೀಸರ್ಸ್ಗೆ ಗೊತ್ತಾಯ್ತು ಒಂದು ಓನ್ಲಿ 13 days ಓಲ್ಡ್ ಮಗುಗೆ ಅಂದ್ರೆ ಹೆಣ್ ಮಗುಗೆ ಡೆತ್ ಆಗಿದೆ ಡ್ರೌನಿಂಗ್ ಕಾರಣ ಬಗ್ಗೆ. ಅವ್ರ ಫ್ಯಾಮಿಲಿ ಕೇಳಿದಾಗ ಅವರು ಹೇಳ್ತಾ ಇದ್ರು ಕಿ ಮಗು ಆಕ್ಸಿಡೆಂಟಲ್ ಆಗಿ ಡ್ರೌನಿಂಗ್ ಆಗಿದೆ ಮನೆಯದು ಸಂಪಲ್ಲಿ. ಬಟ್ ಸ್ಟಾರ್ಟಿಂಗ್ ಇಂದ ಅವ್ರದ್ದು ಸ್ಟೇಟ್ಮೆಂಟ್ಸ್ ಅನುಮಾನಾಸ್ಪದ ಇತ್ತು. ಅಂದ್ರೆ ಅವ್ರ ಮೇಲೆ ಡೌಟ್ ಬರ್ತಾ ಇತ್ತು, ಸಸ್ಪಿಷಿಯಸ್ ಇತ್ತು. ಆಮೇಲೆ ಅವ್ರಿಗೆ ಇಂಟರೋಗೇಷನ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಕಿ ಈ ಯಾರು ಹಸ್ಬೆಂಡ್ ಇದ್ದಾರೆ ಅಂದ್ರೆ ಇಮ್ರಾನ್ ಅವ್ರದ್ದು ಈಗ ಈ 3ನೇ ಮಗು ಇತ್ತು. ಫಸ್ಟ್ ಒಂದು ಹೆಣ್ಮಗು ಗಂಡ್ ಮಗು ಆಲ್ರೆಡಿ ಇದ್ರು. ಈ ಇನ್ನೊಂದು ಹೆಣ್ಮಗು ಆಗಿದೆ. ಅದನ್ನು ಇವ್ರಿಗೆ ಬೇಜಾರಾಯ್ತು, ಇವ್ರಿಗೆ ಒಳ್ಳೆ ಆಗಿಲ್ಲ. ಈ ತರ ಮನಸ್ಸು ಮಾಡ್ಕೊಂಡು ಇವರು ಮಗುಗೆ ಸಾಯಿಸಿದಿರ ಡ್ರೌನಿಂಗ್ ಮಾಡ್ಕೊಂಡು ಮನೆಯದು ಸಂಪಲ್ಲಿ. ಆ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದೀವಿ. ಈಗ ಮೊದಲು 2 ಹೆಣ್ಣು ಮಕ್ಕಳು ಇದ್ರು ಅಂತ ಮೊದಲು 2 ಹೆಣ್ಮಕ್ಳು ಇದ್ರು ಅಂತ ಇದ್ದಿದ್ದು, ಗಂಡು ಮಗು ಇಲ್ಲ ಅಂತ ಗೊತ್ತಾಯ್ತು. ಹಾ, ಅದು ಅದೇ ಕಾರಣ ಬಗ್ಗೆ ಇವರು ಈ ತರ ಇನ್ಸಿಡೆಂಟ್ ಮಾಡಿದ್ದಾರೆ. ಅದ ಪ್ರೈಮ್ ಫೇಸಿ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಟೋಟಲ್ ಎಷ್ಟು ಜನ ಮಕ್ಕಳು ಇದ್ದಾರೆ? ಟೋಟಲ್ ಇದು 3ನೇ ಮಗು ಇತ್ತು. ಹೆಣ್ಮಗು ಆದ್ರಿಂದ ಹೆಣ್ಮಗು ಆಗಿದೆ. ಮತ್ತೆ ಈ ಕಾರಣ ಬಗ್ಗೆ ಅವರು ಅದನ್ನು ಸಾಯಿಸಿದ್ದಾರೆ ಸಂಪಲ್ಲಿ ಡ್ರೌನಿಂಗ್ ಮಾಡ್ಕೊಂಡು. ಅವ್ರು ಒಪ್ಕೊಂಡಿದ್ದಾರೆ ಸರ್? ಹೌದು. ಅವ್ರಿಗೆ ಅವ್ರು ನಿಮ್ಗೆ ಏನ್ ಹೇಳಿದ್ರು ಅಂತ, ಅವ್ರು ಯಾಕೆ ಕೊಲೆ ಮಾಡಿದ್ರು ಅಂತ ಹೇಳಿದ್ರು? ಅವರು ಅದೇ ಹೇಳಿದ್ದಾರೆ ಈ ಅವ್ರಿಗೆ ಆಲ್ರೆಡಿ ಹೆಣ್ಮಗು ಇದೆ ಮತ್ತೆ ಹೆಣ್ಮಗು ಆಗಿದೆ. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಈ ತರ ಮಾಡಿದ್ದಾರೆ. ಒಟ್ಟಾರೆ ಹೆಣ್ಣು ಗಂಡು ಎಂಬ ಭೇದ ಭಾವ ಇಂದಿಗೂ ಸಹ ಸಮಾಜದ ಕೆಲವರ ಮನಸ್ಥಿತಿಯಲ್ಲಿ ಜೀವಂತವಾಗಿರುವುದಕ್ಕೆ ಈ ಘಟನೆಯೇ ಮತ್ತೊಂದು ಕಹಿ ಉದಾಹರಣೆಯಾಗಿದೆ. ಹೆತ್ತ ತಂದೆಯೇ ತನ್ನ ಕಂದಮ್ಮನ ಜೀವ ಕಸಿದ ಈ ಅಮಾನವೀಯ ಕೃತ್ಯ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಮಗು ಬೇಡವಾಗಿದ್ದರೆ ಕಾನೂನುಬದ್ಧವಾಗಿ ಸರ್ಕಾರದ ಸುಪರ್ದಿಗೆ ಒಪ್ಪಿಸುವ ಅವಕಾಶಗಳಿದ್ದವು. ಆದರೆ ಅದನ್ನು ಬಿಟ್ಟು ಅಮಾಯಕ ಕಂದಮ್ಮನನ್ನೇ ಕೊಲೆ ಮಾಡಿರುವ ಈ ಘಟನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಪಾಪಿ ತಂದೆಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಡಿವೈಎಫ್ಐ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಗೂಂಡಾಗಳಿಗೆ ಹೇಳಿ ಧಿಕ್ಕಾರ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೆಹಲಿ ಪೊಲೀಸರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಗುಡಿಬಂಡೆ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಡಿವೈಎಫ್ಐ ಸಂಘಟನೆಯ ಬೆಂಬಲದಿಂದ ತಾಲೂಕು ಕಚೇರಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಬಡ ವಿದ್ಯಾರ್ಥಿಗಳ ಜೀವನದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡುತ್ತಿದ್ದು, ಈ ಬಗ್ಗೆ ಪರೀಕ್ಷಾ ಅವ್ಯವಸ್ಥೆಗಳನ್ನು ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೆ ದೆಹಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಗೂಂಡಾಗಳಂತೆ ವರ್ತಿಸಿ ಲಾಠಿ ಚಾರ್ಜ್ ಮಾಡುತ್ತಿದ್ದಾರೆ. ಇದು ಖಂಡನೀಯವಾಗಿದೆ. ಕೂಡಲೇ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಿಸಬೇಕು ಮತ್ತು ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನಿದೆ, ವಿದ್ಯಾರ್ಥಿಗಳ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮೇ 3ನೇ ತಾರೀಕು ಅದನ್ನು ಸೋರಿಕೆ ಮಾಡಿ
ಅದನ್ನು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರ. ಅದರ ವಿರುದ್ಧ ಎಸ್ಎಫ್ಐ, ಡಿವೈಎಫ್ಐ ಮತ್ತು ಕಾಂಗ್ರೆಸ್ ಪಾರ್ಟಿಗಳ ನೇತೃತ್ವದಲ್ಲಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 22 ದಿನಗಳಿಂದ ಕೂಡ ಹೋರಾಟ ನಡೀತಾ ಇತ್ತು ಶಾಂತಿಯುತವಾಗಿ. ಈ ತರ ಶಾಂತಿಯುತವಾಗಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಣ ತಜ್ಞರು, ಪರಿಸರವಾದಿಗಳಿಂದ ಅಂತ ಸೋನಂ ವಾಂಗ್ಚುಕ್ ಅವರು ಕೂಡ ಅಲ್ಲಿ 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೂಡಿದ್ರು. ಅವರನ್ನು ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರ ಅವರನ್ನು ಉಪವಾಸ ಸತ್ಯಾಗ್ರಹ ಅವರನ್ನು ಬಂಧಿಸಿ ಅಲ್ಲಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ತಡೆದರು. ಅದರ ಭಾಗವಾಗಿ ಮತ್ತೆ ನಾವು ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಸತ್ ಚಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು. ಅದರ ಭಾಗವಾಗಿ ಮೊನ್ನೆ 19ನೇ ತಾರೀಕು ಸಂಸತ್ ಚಲೋ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಗೂಂಡಗಳಾಗಿ ವರ್ತನೆ ಮಾಡಿ ವಿದ್ಯಾರ್ಥಿಗಳನ್ನು ಪೊಲೀಸರು ಲಾಠಿಗಳಿಂದ ಹೊಡೆದು, ತಲೆಗಳನ್ನೆಲ್ಲ ಹೊಡೆದು ಅವರಿಗೆಲ್ಲ ಕೂಡ ಗಾಯಗಳನ್ನು ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದು ಅಲ್ಲದೆ ಹೊಗೆ ಬಾಂಬುಗಳನ್ನು ಕೂಡ ಹಾಕಿದ್ದಾರೆ ವಿದ್ಯಾರ್ಥಿಗಳ ಮೇಲೆ. ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ನಿಮ್ಮ ನರೇಂದ್ರ ಮೋದಿ ಅವರು ಕೇಳ್ತಾ ಇದ್ದೀವಿ, ಅಮಿತ್ ಶಾ ಅವರಿಗೆ ಕೇಳ್ತಾ ಇದ್ದೀವಿ, ನಾವು ವಿದ್ಯಾರ್ಥಿಗಳು, ನಾವು ಭಯೋತ್ಪಾದಕರಲ್ಲ, ನಮ್ಮ ಹಕ್ಕು ಹೋರಾಟ ಮಾಡುವಂತ ಹಕ್ಕು. ನಾವು ಹೋರಾಟ ಮಾಡಬೇಕಾದ್ರೆ ನೀವು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಮೇಲೆ ಹೊಗೆ ಬಾಂಬುಗಳು ಹಾಕಿಸುವಂತ ಪರಿಸ್ಥಿತಿ ಏನಾಗಿತ್ತು ನಿಮಗೆ 20 ದಿನಗಳ ಕಾಲ. ಈ ವೇಳೆ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ವೈ ಹರೀಶ್, ಜಿಲ್ಲಾ ಯುವ ಮುಖಂಡ ರಾಜಶೇಖರ್, ಜಿಲ್ಲಾ ಸದಸ್ಯರಾದ ಸೋಮಶೇಖರ್ ರೆಡ್ಡಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇಲ್ಲೊಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಯಲ್ದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಆಸ್ಪತ್ರೆಯ ಮುಂಭಾಗ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆ, ಸ್ವಚ್ಛತೆ ಸಮಸ್ಯೆ, ಹದಗೆಟ್ಟ ರಸ್ತೆ ಮತ್ತು ತುರ್ತು ಚಿಕಿತ್ಸಾ ಸೌಲಭ್ಯದ ಕೊರತೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳೆದ 10 ರಿಂದ 15 ವರ್ಷಗಳಿಂದ ಆಂಬ್ಯುಲೆನ್ಸ್ ಒದಗಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲಾಧಿಕಾರಿ ಹಾಗೂ ಹಾಲಿ ಮಾಜಿ ಶಾಸಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಗ್ರಾಮಸ್ಥ ಅರವಿಂದ್ ಆರೋಪಿಸಿದ್ದಾರೆ. 24x7 ಆಸ್ಪತ್ರೆ ಎಂಬ ಫಲಕ ಇದ್ದರೂ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯಿಂದ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಯ ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದ್ದು, ಸೊಳ್ಳೆಗಳ ಕಾಟದಿಂದ ರೋಗಿಗಳು ಮತ್ತಷ್ಟು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ, ಮಾಜಿ ಶಾಸಕರಿಗೂ, ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 hours ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳ್ಳೋಕೆ ಬಂದರೆ ಇನ್ನು ಇಲ್ಲಿಲ್ಲ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಏನಂದರೆ ಈ ಒಂದು ಹಾಸ್ಪಿಟ್ಲಿಗೆ ಬರೋದಕ್ಕೆ ರಸ್ತೆ ತೀರಾ ಅಧ್ವಾನ. ಮಳೆ ಬಂತು ಅಂದರೆ ಹಾಸ್ಪಿಟ್ಲಿಗೆ ಪೇಷಂಟ್ಸ್ ಕರ್ಕೊಂಬರ್ಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಿರ 5-6 ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲಾಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕಂತ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗ್ದಂಗೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬುಲೆನ್ಸು ಹಾಗೂ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾನು ಇಲ್ಲಿ 5 years ಇಂದ ಇಲ್ಲೇ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ.
ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಅಂದರೆ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಚಿಕ್ಕಬಳ್ಳಾಪುರದ ಶಿಕ್ಷಣ ತಜ್ಞ CV ವೆಂಕಟರಾಯಪ್ಪ ಅವರ ಜಯಂತಿ ಹಾಗೂ KV ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಆಯೋಜಿಸುವ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಈ ಬಾರಿ ದಾಖಲೆ ಮಟ್ಟದ ರಕ್ತ ಸಂಗ್ರಹಣೆಯಾಗಿದೆ. ಶಿಕ್ಷಣ ಸಂಸ್ಥೆಗಳು ಅಂದ್ರೇನೆ ಸೇವೆ, KV ಸಂಸ್ಥೆಗಳೆಂದರೆ ಶಿಕ್ಷಣ. ಅಷ್ಟೇ ಅಲ್ಲ, ರಕ್ತದಾನ ಶಿಬಿರಗಳಿಂದ ರಕ್ತ ಸಂಗ್ರಹದಲ್ಲಿಯೂ ಸಹ KV ಶಿಕ್ಷಣ ಸಂಸ್ಥೆಗಳು ಮೊದಲು ಎಂಬುದು ಮತ್ತೆ ಸಾಬೀತಾಗಿದೆ. 1754 ಯೂನಿಟ್ ರಕ್ತ ಸಂಗ್ರಹಣೆ ಮಾಡುವ ಮೂಲಕ ರಾಜ್ಯದಲ್ಲಿ ಶಿಬಿರವೊಂದರಲ್ಲಿ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಸಂಸ್ಥೆಯಾಗಿ ಈಗಾಗಲೇ ದಾಖಲೆ ಮಾಡಿದ್ದ KV ಶಿಕ್ಷಣ ಸಂಸ್ಥೆಗಳು ಈ ದಾಖಲೆಯನ್ನು ಚಿಂತಾಮಣಿ ಮಾಜಿ ಸಚಿವ MC ಸುಧಾಕರ್ ಆಯೋಜಿಸಿದ್ದ ರಕ್ತದಾನ ಶಿಬಿರ ಬ್ರೇಕ್ ಮಾಡಿತ್ತು. ಆದರೆ ಇದೀಗ
4,000ಕ್ಕೂ ಹೆಚ್ಚು ಯೂನಿಟ್ಗಳನ್ನ ರಕ್ತ ಸಂಗ್ರಹ ಮಾಡುವ ಮೂಲಕ ಮಾಜಿ ಸಚಿವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಹಿಂದಕ್ಕೆ ರಕ್ತದಾನ ಶಿಬಿರ ಹೊಸ ದಾಖಲೆ ಬರೆಯುವಲ್ಲಿ ಯಶಸ್ವಿಯಾಗಿದ್ದು ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಇನ್ನು ಸಿವಿವಿ ದತ್ತಿಯಲ್ಲಿ ಕ್ರೀಡಾಕೂಟಗಳು, ಶಿಕ್ಷಣಗಳು ಸೇರಿದಂತೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಅದರ ಅಂಗವಾಗಿ ಪ್ರತಿ ವರ್ಷವೂ ಸಹ ಕೆವಿ ಕ್ಯಾಂಪಸ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತಿದೆ. ರಕ್ತದಾನ ಶಿಬಿರದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಹೊಸ ದಾಖಲೆ ಬರೆಯಲಾಗಿದೆ. ಕೆವಿ ಕ್ಯಾಂಪಸ್ ಸೇವೆಗೆ ಖ್ಯಾತಿ ಪಡೆದಿದ್ದು ನವೀನ್ ಕಿರಣ್ ಅವರ ಅಭಿಮಾನಿಗಳು ಮತ್ತು ಅವರ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಬಳಗವೇ ಇದೆ. ಪ್ರತಿ ವರ್ಷವೂ ಸಹ ಈ ಸಂಸ್ಥೆಯಲ್ಲಿ ನಡೆಯುವ ರಕ್ತದಾನ ಶಿಬಿರಕ್ಕೆ ನವೀನ್ ಕಿರಣ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿ ರಕ್ತದಾನ ಮಾಡುವುದು ಸಾಮಾನ್ಯ ಎಂಬಂತಿತ್ತು. ಇನ್ನು 4,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಸರ್ಟಿಫಿಕೇಟ್ ಪಡೆದ ನವೀನ್ ಕಿರಣ್ ಶಿಬಿರದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಜವಾಬ್ದಾರಿ ಹೆಚ್ಚಾಗಿದೆ. ದಾಖಲೆ ಮುರಿಯೋದು ಸುಲಭ, ಆದರೆ ಅದನ್ನು ಹಾಗೆ ಉಳಿಸ್ಕೊಂಡು ಹೋಗೋದು ಕಷ್ಟ. ಸೊ ಮುಂದಿನ ವರ್ಷಕ್ಕೆ ನಮಗೆ ಹೊಸ ಚಾಲೆಂಜ್ ಈಗಲೇ ನಮಗೆ ನಾವೇ ಹಾಕ್ಕೊಂಡಿದ್ದೀವಿ. ಈಗ ಸೊ ಈ ಬಾರಿ ನನಗೆ ತಿಳಿದಾಗೆ 4,000 ಅಂತೂ ಖಂಡಿತ ದಾಟುತ್ತೆ. ಆದರೆ ಮುಂದಿನ ಬಾರಿ ಅದನ್ನು ಮೀರಿಸೋದು ಹೇಗೆ ಅನ್ನೋದು ಈಗಾಗಲೇ ಆಲೋಚನೆ ಶುರುವಾಗಿದೆ ನಮಗೆ. ಬಟ್ ಇದೆಲ್ಲ ಒಂದು ಕಡೆಗಿಟ್ಟರೆ ನಮ್ಮ ಮನವಿಗೆ ಸ್ಪಂದಿಸಿದಂತಹ ದಾನಿ ಇದ್ದಾರಲ್ಲ, ಪ್ರತಿಯೊಬ್ಬ ದಾನಿ ಇವತ್ತು ಅವರಿಗೆ ನಾವು ಎಷ್ಟು ಬಾರಿ ಧನ್ಯವಾದ ಹೇಳಿದ್ರೂ ಸಾಲೋದಿಲ್ಲ. ಆ ದಾನಿ ಈ ಜಾಗಕ್ಕೆ ಬರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಸಿಬ್ಬಂದಿ ವರ್ಗದವರು, ಅವರ ಶ್ರಮ ಎಷ್ಟು ನಾವು ವರ್ಣನೆ ಮಾಡಿದ್ರೂ ಸಾಲೋದಿಲ್ಲ, ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲೋದಿಲ್ಲ. ಯಾವುದೇ ಒಂದು ಸಾಧನೆ ಒಬ್ಬ ವ್ಯಕ್ತಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇಡೀ ತಂಡ ಆಗಬೇಕು. ಸೊ ಇವತ್ತು 500ಕ್ಕೂ ಹೆಚ್ಚು ಜನ ಸಿಬ್ಬಂದಿ ವರ್ಗ, 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, 200ಕ್ಕೂ ಹೆಚ್ಚು ಜನ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ತಂತ್ರಜ್ಞರು, ವೈದ್ಯರು, ಬೇರೆ ಬೇರೆ ರಕ್ತದಾನ ನಿಧಿಗಳಿಂದ ಬಂದಿರತಕ್ಕಂಥ ತಂತ್ರಜ್ಞರು, ಇವರೆಲ್ಲರ ಶ್ರಮ ಇದು. ಒಬ್ಬ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಅಂತಂದರೆ ಪ್ರತಿ ವರ್ಷ ನಮ್ಮ ದಾಖಲೆಯನ್ನು ನಾವೇ ಮುರಿತಾ ಇದ್ದೀವಿ. ನಾನು ಕಳೆದ ಬಾರಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲೇ ಚಿಂತಾಮಣಿ ಸುಧಾಕರ್ ಸಾಹೇಬರಿಗೆ ಹೇಳಿದ್ದೆ ನಾನು, ಸರ್ ನಿಮ್ಮ ದಾಖಲೆಯನ್ನು ನಾವು ಮುರಿತೇವೆ, ನಮ್ಮ ದಾಖಲೆಯನ್ನು ನೀವು ಮುರಿಯಿರಿ, ಪ್ರತಿ ವರ್ಷ ನಮ್ಮಿಬ್ಬರ ಮಧ್ಯೆ ಈ ಪೈಪೋಟಿ ಇದೇ ರೀತಿ ನಡೀಲಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ಮುಂದೆ ಇನ್ನೊಬ್ರು ಯಾರಾದರೂ ನಮ್ಮ ದಾಖಲೆಯನ್ನು ಮುರಿಬೇಕು ಅಂತ ಖಂಡಿತವಾಗ್ಲೂ ಸಹ ನಾನು ಆಹ್ವಾನ ಮಾಡ್ತೇನೆ. ನಮಗೆ ಮುರಿದಾಗ ಇನ್ನೊಂದು ಹೊಸ ಚಾಲೆಂಜ್ ಬರುತ್ತೆ ನೋಡಿ. ಸುಧಾಕರ್ ಸಾಹೇಬರು ಮಾಡಿದ್ದಕ್ಕಾಗಿ 3,246, ಇವತ್ತು ನಾವು ಅದನ್ನು ಮೀರಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ. ಒಂದು ವೇಳೆ ಅವ್ರು ಮಾಡದೆ ಹೋಗಿದ್ದಿದ್ರೆ ನಾವು 2,100ರಿಂದ 2,500 ಬರ್ತಾ ಇದ್ವಿ ಅಷ್ಟೇನೆಲ್ಲ. ಕಳೆದ ಬಾರಿನೇ ನಮ್ಮದು 3,200ಕ್ಕಿಂತ ಜಾಸ್ತಿ ಆಗ್ತಾ ಇತ್ತು. ಮಳೆ ಮತ್ತು ನಾನಾ ಕಾರಣಗಳಿಂದ ತೊಂದರೆ ಆಯಿತು ಅದು. ಆದರೆ ಈ ಬಾರಿ
ನಾನು ಕೊನೆಯದಾಗಿ ಮತ್ತೊಮ್ಮೆ ಹೇಳೋದು, ರಕ್ತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ದಾನಿ ಮತ್ತು ಅವರನ್ನು ಕರ್ಕೊಂಬಂದಿರ್ತಕ್ಕಂಥ ಸಿಬ್ಬಂದಿಗೆ ನಾನು ಎಷ್ಟು ಶತಕೋಟಿ ನಮನಗಳು ಅರ್ಪಿಸಿದ್ರೂ ಸಹ ಕಮ್ಮಿ ಆಗ್ತಿದೆ. ಇವತ್ತು ಸಂತೋಷದ ಸಮಯ. ಚಿಕ್ಕಬಳ್ಳಾಪುರದ ಜನ ಈ ರೀತಿಯಾದಂಥ ಕೆಲಸಗಳಿಗೂ ಸಹ ಈ ರೀತಿ ಸ್ಪಂದನೆ ಮಾಡ್ತಾರೆ ಅಂತಂದರೆ ತುಂಬ ಖುಷಿ ಕೊಡ್ತದೆ. ನಮ್ಮ ಅಂಕಿಅಂಶಗಳ ಪ್ರಕಾರ ಪ್ರತಿ ತಿಂಗಳು 1300ರಿಂದ 1400 ಯೂನಿಟ್ಟು ರಕ್ತದ ಅವಶ್ಯಕತೆ ಇದೆ ರಕ್ತ ನಿಧಿಯಲ್ಲಿ. ಆದರೆ ಶೇಖರಣೆ ಆಗ್ತಾ ಇರ್ತಕ್ಕಂಥದ್ದು, ಲಭ್ಯ ಇರ್ತಕ್ಕಂಥದ್ದು ಕೇವಲ 700ರಿಂದ 800 ಯೂನಿಟ್. ಸೊ ಇಷ್ಟು ಅಭಾವ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ 8 ಗಂಟೆಯಿಂದ ಈಗ 5:15 ಒಂದು ಕ್ಷಣ ಸಹ ಗ್ಯಾಪೇ ಕೊಟ್ಟಿಲ್ಲ ಜನ. ನಮಗೆ ಸುಧಾರಿಸ್ಕೊಳ್ಳೋಕ್ಕಲ್ವಲ್ಲ, ನೀರು ಕುಡಿಯೋಕ್ಕೂ ಸಹ ಸಮಯ ಕೊಡ್ತಾ ಇಲ್ಲ. ತಜ್ಞರು, ತಂತ್ರಜ್ಞರು ಪಾಪ ಊಟ ಮಾಡೋಕ್ಕೂ ಸಹ ದಾನಿಗಳು ಅವಕಾಶ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಗ್ತದೆ. ಮುಂದಿನ ವರ್ಷ ಇದನ್ನು ಹೇಗೆ ಮೀರಿಸಬೇಕು ಎಂಬತಕ್ಕಂಥ ಭಯ ಸಹ ಕಾಡ್ತಾ ಇದೆ. ಇನ್ನು ಪ್ರತಿ ವರ್ಷ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹ ಆಗುತ್ತಿದೆ. ಮುಂದಿನ ವರ್ಷವೂ ಸಹ ಮೆಗಾ ರಕ್ತದಾನ ಶಿಬಿರ ಆಯೋಜಿಸಲು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಯೋಚಿಸಿದ್ದು, ಈವರೆಗೆ 4,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಹಿಳೆಯರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದುವ ಜೊತೆಗೆ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಎಲ್ಲಾ ರೀತಿಯ ಸಹಕಾರ ಮತ್ತು ನೆರವು ನೀಡುವುದಾಗಿ ಶಾಸಕ ಮೇಲೂರು ರವಿಕುಮಾರ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ವರ್ಷ 2026-27ನೇ ಸಾಲಿನಲ್ಲಿ ಇವತ್ತು ತಾವು ಎಲ್ಲರೂ ಅರ್ಹತೆ ಇರ್ತಕ್ಕಂಥವ್ರು ನೀವು ಆನ್ಲೈನಲ್ಲಿ ಅರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಕ್ಷೇತ್ರದಲ್ಲಿ ನಾವು ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಈ ರೀತಿ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೈಗಾರಿಕೆ ಇಲಾಖೆ ಮತ್ತು ದೇವರಾಜ ಅರಸ್ ಅಭಿವೃದ್ಧಿ ನಿಗಮದ ವತಿಯಿಂದ ಹೊಲಿಗೆ ಯಂತ್ರ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ವಿತರಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಕ್ಷೇತ್ರದಲ್ಲಿ ಕಳೆದ 23 ವರ್ಷಗಳಿಂದ ಜನರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿತು ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ವರ್ಗಕ್ಕೆ ಹೆಚ್ಚಿನ ಸೌಲಭ್ಯ ಕಲ್ಪಿಸುವುದೇ ನಮ್ಮ ಮುಖ್ಯ ಗುರಿ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ವರ್ಷ 2026-27ನೇ ಸಾಲಿನಲ್ಲಿ ಇವತ್ತು ತಾವು ಎಲ್ಲರೂ ಅರ್ಹತೆ ಇರ್ತಕ್ಕಂಥವ್ರು ನೀವು ಆನ್ಲೈನಲ್ಲಿ ಅರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಕ್ಷೇತ್ರದಲ್ಲಿ ನಾವು ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಈ ರೀತಿ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ನಿಮಗೇನಾದರೂ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಬೇಕಂತ ಸಂದರ್ಭದಲ್ಲಿ ಈಗ ನಮ್ಮ ಕ್ಷೇತ್ರದ ವಿಸ್ತರಣೆ ಅಧಿಕಾರಿಗಳು ಮಂಜುಳಾ ಗೀತಾ ಮೇಡಮ್ನವ್ರು ಇರ್ತಾರೆ, ಅವ್ರನ್ನ ನೀವು ಸಂಪರ್ಕ ಮಾಡಿ ಆನ್ಲೈನ್ ಮುಖಾಂತರ ತಾವೆಲ್ಲರೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಿಯರು ಅರ್ಜಿಯನ್ನು ಹಾಕ್ಬೇಕು ಸಂದರ್ಭದಲ್ಲಿ ಹೇಳ್ತಾರೆ. ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು 23 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ಸಮಸ್ಯೆಗಳು ಅವ್ರು ಯಾವ ರೀತಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿದೆ. ನಾವು ಇದೆಲ್ಲ ಗಮನಿಸಿದಾಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಕುಟುಂಬಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಈ ಕ್ಷೇತ್ರಕ್ಕೆ ಏನಾದರೂ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಪ್ರಾಮಾಣಿಕತೆ ಆಡಳಿತ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗ್ತದೆ. ಈ ಅಂದರೆ ಒಟ್ಟು 100 ಹೊಲಿಗೆ ಯಂತ್ರಗಳು 95, 16, 111 ಹೊಲಿಗೆ ಯಂತ್ರ ಇವತ್ತು ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿ ಇವತ್ತು ಬಡಿಗೆ ಕೆಲಸದವ್ರು ಇರ್ಬೋದು, ಗಾರೆ ಕೆಲಸದವ್ರು ಇರ್ಬೋದು, ಡೋಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸುಮಾರು 64 ಕಿಟ್ಗಳನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ನಮ್ಮ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಇವತ್ತು 95 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಕ್ಕಂಥದ್ದು
ಇದೇ ವೇಳೆಯಲ್ಲಿ ಕೈಗಾರಿಕೆ ಇಲಾಖೆಯಿಂದ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ 95 ಫಲಾನುಭವಿಗಳಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನ ಮತ್ತು ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳ ಸರಬರಾಜು ಯೋಜನೆಯಡಿ 64 ಫಲಾನುಭವಿಗಳಿಗೆ ಮತ್ತು ದೇವರಾಜ ಅರಸ್ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ವಾವಲಂಬಿ ಯೋಜನೆಯಡಿ 14 ಜನರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆಯ ಉಪನಿರ್ದೇಶಕ ಮುಕುಂದ, ವಿಸ್ತರಣಾಧಿಕಾರಿ ಗೀತಾ, ದೇವರಾಜ ಅರಸ್ ಅಭಿವೃದ್ಧಿ ನಿಗಮದ ಜಿಲ್ಲಾಧಿಕಾರಿ ರಾಜಗೋಪಾಲ್, ಚಿಮುಲ್ ನಿರ್ದೇಶಕ ಹುಜುಗೂರು ರಾಮಯ್ಯ, ಬಂಗ್ಮುನಿಯಪ್ಪ, ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಪಾಷಾ, ಎಂಎಂಟಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರೋ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777.
ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಾತ್ರ ಮಾಡ್ತಾ ಇದ್ದಾರೆ. ಮೀಡಿಯಾ ಮುಂದೆನೆ ಹೇಳ್ತಿದ್ದೀನಿ, ದುಡ್ಡು ಕೊಟ್ಟಿರೋದ್ರೆ ತಗೊಂಡ್ ಬನ್ನಿ, ನಾನು ಇವತ್ತೇ ಸಸ್ಪೆಂಡ್ ಕಳಿಸ್ತೀನಿ, ಇವತ್ತೇ ಸಸ್ಪೆಂಡ್ ಆಗ್ತಾರೆ. ಅದ್ರ ಬಿಟ್ಟು ನಿಮ್ ನಂಬರ್ಸ್ ಯಾವ್ದಾದ್ರು ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಕರ್ನಾಟಕ ರಾಜ್ಯದ ಗಡಿಭಾಗ ತಾಲೂಕು ಹಾಗೂ ಕೊನೆ ತಾಲೂಕು ಬಾಗೇಪಲ್ಲಿಯಾಗಿದ್ದು, ಈ ತಾಲೂಕಿನಲ್ಲಿ ಬೇರ್ಪಡೆಯಾದ ಚೇಳೂರು ತಾಲೂಕಿನಲ್ಲಿ 205 ಹಳ್ಳಿಗಳು ಸದಾ ಬರಗಾಲಕ್ಕೆ ಹೆಸರುವಾಸಿಯಾಗಿದೆ. ಈ ಭಾಗದಲ್ಲಿ ಶಾಶ್ವತವಾದ ನೀರಾವರಿಯೂ ಇಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕಾ ಪ್ರದೇಶ ಕೂಲಿ ಮಾಡಿದ್ರೆ ಜೀವನ, ಇಲ್ಲವಾದರೆ ಹೊಟ್ಟೆಗೆ ಇಟ್ಟಿರುವುದಿಲ್ಲ. ಕಾಲಕಾಲಕ್ಕೆ ಉತ್ತಮ ಮಳೆಯಾಗದೆ ಅಲ್ಪ ಸ್ವಲ್ಪ ಮಳೆಗೆ ಬೆಳೆ ಒಣಗಿ ಹೋಗಿ ಬೆಳೆಗಳು ನಷ್ಟವಾಗುತ್ತಿವೆ. ಈ ಪ್ರಾಂತ್ಯದ ಮುಖ್ಯ ಬೆಳೆ ಶೇಂಗಾ ಆಗಿದ್ದು, ಈ ಭಾಗದ ರೈತಾಪಿ ಜನರು ಶೇಂಗಾ ಬೆಳೆಯನ್ನೇ ನಂಬಿ ತಮ್ಮ ಜೀವನಗಳನ್ನ ನಡೆಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸ್ಥಿತಿಗಳನ್ನ ಪರಿಶೀಲಿಸಬೇಕು ಎಂದು ಆವೇದನೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ತಹಸೀಲ್ದಾರ್ ಬಿಕೆ ಶ್ವೇತಾ ಅವರಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ. ಪಟ್ಟಿನೇ ಕೊಡ್ತೇನೆ, ಬಟ್ ಅದನ್ನ ಬಿಟ್ಟು ಮಾತ್ರ ಮಾಡ್ತಾ ಇದ್ದಾರೆ. ಮೀಡಿಯಾ ಮುಂದೆನೆ ಹೇಳ್ತಿದ್ದೀನಿ, ದುಡ್ಡು ಕೊಟ್ಟಿರೋದ್ರೆ ತಗೊಂಡ್ ಬನ್ನಿ, ನಾನು ಇವತ್ತೇ ಸಸ್ಪೆಂಡ್ ಕಳಿಸ್ತೀನಿ, ಇವತ್ತೇ ಸಸ್ಪೆಂಡ್ ಆಗ್ತಾರೆ. ಅದ್ರ ಬಿಟ್ಟು ನಿಮ್ ನಂಬರ್ಸ್ ಯಾವ್ದಾದ್ರು ದುರಸ್ತಿ ಆಗಿ ಮೇಡಮ್ ತಾಲೂಕ್ ಪಂಚಾಯತಿ ಕಚೇರಿ ಓಕೆ, ನಾನು ಅದನ್ನ ನಾನು ಡಿಸಿಷನ್ ಎಸ್ ಸರ್ಟಿಫಿಕೇಟ್ ಬೇಕೇ ಬೇಕಂತ ಇದ್ರಲ್ಲ, ಇವಾಗ ಕೆಲವು ಸಿಗ್ತಾ ಇಲ್ಲ. ಯಾವ 70 ವರ್ಷ ಬೆಸ್ಟ್ ಏನಿದೆ, ಫುಲ್ ಟೈಮಲ್ಲಿ ಒಬ್ಬರು ಓಕೆ, ನಾನೊಂದು ಒಬ್ಬ ಸ್ಟಾಫ್ನ ಆಫೀಸ್ಗೆ ಡೆಪ್ಯೂಟ್ ಮಾಡಿಕೊಂಡು ಫೀಲ್ಡಿಂದ ರಿಲೀವ್ ಮಾಡ್ತೀನಿ. ಇದು ಹಕ್ಕುಪತ್ರ ಕೊಡ್ತೀವಿ ಅಂತ ಇದ್ದಾರೆ. ನಮಗೆ ತೊಂದರೆ ಆಗ್ತಾ ಇದೆ ರೈತರಿಗೆ. ರೈತಾಪಿ ಜನ ಇವಾಗ ಮನೆ ಇಲ್ದಿರ, ಕೆಲಗಿಲ್ದಿರ ಎಲ್ಲ ಸಾಯ್ತಾವ್ರೆ. ಇವಾಗ ಇಂಥದ್ರಲ್ಲಿ ನೀವು ತಾಲೂಕು ಆಫೀಸ್ ಹತ್ರ ಒಂದು 10 ಸಲ 11 ಸಲ ತಿರುಗಾಡಿಸ್ಕೊಂಡು ಈ ತರ ಜನರಲ್ ಆಗಿ ಹೇಳಿದೆ ಏನ್ ಇಶ್ಯೂ ಇದೆ ಅಂತ ಹೇಳಿ. ಈಗ ನೋಡಿ ಭೂಮಿ ಶಾಖೆ ಕೇಳಿದ್ವಿ, ಅದ್ ನನಗೂ ಭೂಮಿ ಶಾಖೆಗೆ ಬರ್ತಾ ಇದ್ದೀವಿ ಎಲ್ಲರೂ ಜನರು. ಅದಕ್ಕೂ ಜನರಲ್ ಆಗಿ ನಾನು 100 ಹೇಳ್ಬಲ್ರಿ, ನೀವು 100 ಹೇಳ್ಬಲ್ರಿ. ಆ ಥರ ಪರ್ಟಿಕ್ಯುಲರ್ ನೋಡಿ, ಈಗ ಭೂಮಿ ಶಾಖೆ ಕೇಳಿದ್ವಿ, ಅದು ನನಗೆ ಕನ್ಸರ್ನ್ ಇದೆ. ಒಂದು ಏನಾದ್ರು ಡೆಪ್ಯೂಟ್ ಮಾಡಿದಾನೆ, ಅವ್ರ ಫೀಲ್ಡ್ ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ಬಟ್ ಈಗ ನಿಮ್ಮ ಮನವಿ ಕನ್ಸಿಡರ್ ಮಾಡಿ ಕಂಪ್ಲೀಟ್ ನಾನು ಆಫೀಸ್ಗೆ ಹಾಕ್ತೀನಿ ಅವ್ರನ್ನ. ತಾಲೂಕ್ ಪಂಚಾಯತಿ ಕಚೇರಿ ಮೇಡಮ್, ದುರಸ್ತಿ 287 ನಂಬರ್ ರೂಲ್. ಬಟ್ ನಿಮಗೂ ಗೊತ್ತಿದೆ ಈ ಪರಿಸ್ಥಿತಿ, ಸ್ವಲ್ಪ ಶಾರ್ಟೇಜ್ ಆಫ್ ಸ್ಟಾಫ್ ಇದೆ ನಮಗೆ. ಆ ಫೀಲ್ಡಲ್ಲೂ ಅವ್ರನ್ನೇ ನೋಡಬೇಕಾಗುತ್ತೆ, ಆಫೀಸಲ್ಲಿ ಅವರೇ ನೋಡಬೇಕು. ಒಂದು VAನೇ ನಮ್ಮ ಭೂಮಿ ಶಾಖೆನ ನೋಡ್ಕೋಬೇಕು ಅನ್ನೋದು ರೂಲ್ಸ್ ಪ್ರಕಾರ ಇದೆ. ಬಟ್ ನಮ್ಮ ತಾಲೂಕಿಗೆ ಸಪ್ರೇಟಾಗಿ ಸ್ಯಾಂಕ್ಷನ್ ಆಗಿಲ್ಲ. ನಾನು ಆಲ್ರೆಡಿ ಅದಕ್ಕೆ ಮನವಿ ಕಳಿಸಿದ್ದೇನೆ. ನಮಗೆ ಭೂಮಿ ಶಾಖೆಗೆ ಸಪ್ರೇಟ್ VA ಬೇಕು ಅಂತ ಮನವಿ ಕಳಿಸಿದ್ದೇನೆ. ಈ ಸಂದರ್ಭದಲ್ಲಿ ಎಂ ನಲ್ಲಗುಟ್ಟಪಲ್ಲಿ, NV ಬೈಯಪ್ಪ, ಉಪಾಧ್ಯಕ್ಷ ಅಂಗಡಿ ಬೈರೆಡ್ಡಿ, ಪ್ರಧಾನ ಕಾರ್ಯದರ್ಶಿ JV ಚಲಪತಿ, ಗೌರವ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ತಾಲೂಕು ಮಹಿಳಾಧ್ಯಕ್ಷ ಶಾಂತಮ್ಮ ಮುಂತಾದವರು ಇದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ದಂಪತಿಗೆ ಹೆಣ್ಣು ಮಗು ಜನನ, ತಂದೆಗೆ ಬೇಡವಾದ ಕಂದಮ್ಮ ಮಗುವನ್ನು ಕೊಂದು ಕ್ರೌರ್ಯ ಮೆರೆದ ಪಾಪಿ. ದೆಹಲಿಯಲ್ಲಿ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ವಿಚಾರ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯ, ಡಿವೈಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ, ಆಂಬ್ಯುಲೆನ್ಸ್ ಇಲ್ಲದೆ ರೋಗಿಗಳ ಪರದಾಟ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ದಾಖಲೆ ಮಟ್ಟದ ರಕ್ತ ಸಂಗ್ರಹ, ರಕ್ತದಾನ ಶಿಬಿರಕ್ಕೆ ಅದ್ಭುತ ಸ್ಪಂದನೆ, ಸಾಕ್ಷಿಯಾದ CVV ಜಯಂತಿ ಹಾಗೂ ದತ್ತಿ ದಿನಾಚರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.